19ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಕೊರಟಗೆರೆ ತಾಲೂಕಿನ ಜಗಜ್ಯೋತಿ ಕೊರಟಗೆರೆಯ ಬಸವೇಶ್ವರ ದೇವಸ್ಥಾನದಲ್ಲಿ ಸಮಾರಂಭ ಕಾರ್ಯಕ್ರಮದ ಪತ್ರಿಕೆಯನ್ನು ಮಠದ ಭಕ್ತಾದಿಗಳ ಜೊತೆಯಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಶ್ರೀ ಕ್ಷೇತ್ರ ಸಿದ್ದರಬೆಟ್ಟ 19ನೇ ವರ್ಷದ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಮಾಡುತ್ತಿದ್ದು, ಸಾಮೂಹಿಕ ವಿವಾಹಗಳು, ಜನಜಾಗೃತಿ, ಧರ್ಮ ಸಮಾರಂಭ, ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಗಜ್ಯೋತಿ ಬಸವೇಶ್ವರ ಜಯಂತ್ಯೋತ್ಸವ, ಗಂಗಾ ಪೂಜೆಯೊಂದಿಗೆ ವಿವಿಧ ಧಾರ್ಮಿಕ ಆಚರಣೆ ಬಗ್ಗೆ ಮಾತನಾಡುತ್ತಾ, ಇದೇ ಸಂದರ್ಭದಲ್ಲಿ 10,000 ಪುಸ್ತಕ ದಾಸೋಹ ಸಮಾರಂಭ, ಉಚಿತ ಸಾಮೂಹಿಕ ದೀಕ್ಷೆ ಸಮಾರಂಭ ಬೆಳಗ್ಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಕ್ಷೇತ್ರನಾಥ ಸಿದ್ದೇಶ್ವರ ಸ್ವಾಮಿಯ ಹಾಗೂ ಬಸವೇಶ್ವರ ಬೆಳ್ಳಿ ಪಲ್ಲಕ್ಕಿ ನೂತನ ದಾಸೋಹ ಭವನ ಉದ್ಘಾಟನಾ ಸಮಾರಂಭ ಮಾಡಲಾಗುವುದು ಹಾಗೂ ಶ್ರೀ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸಿದ 20 ಜನರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಲಿದ್ದು, ವಿಶೇಷವಾಗಿ ರೈತರಿಗೆ ಹಾಗೂ ಮಠಕ್ಕೆ ಬಂದ ಭಕ್ತಾದಿಗಳಿಗೆ 5,000 ಸಸಿಗಳನ್ನು ನೀಡಲಾಗುವುದು. ಶ್ರೀ ಕ್ಷೇತ್ರ ಸಿದ್ದರಬೆಟ್ಟ ಮಠದಲ್ಲಿ 19ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು 3/6/2025 ಪ್ರಾರಂಭವಾಗಲಿದ್ದು, ಗಂಗಾ ಪೂಜೆ, ಮಹಾಗಣಪತಿ ಪೂಜೆ, ಪಂಚಕಳಸ, ನವಗ್ರಹ ಹಾಗೂ ರುದ್ರಹೋಮ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಗಳು, ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಹಾಗೂ ಶ್ರೀ ವೀರಭದ್ರ ಸ್ವಾಮಿ ಮಹಾರುದ್ರಾಭಿಷೇಕ ಹಾಗೂ ಬಿಲ್ವಾರ್ಚನೆ ಪೂಜಾ ಕಾರ್ಯಕ್ರಮ ಜರುಗುವುದು. ಪುಸ್ತಕ ದಾಸೋಹದಲ್ಲಿ ಪಾಲ್ಗೊಳ್ಳುವವರು 1 ಪುಸ್ತಕವನ್ನು ತಂದುಕೊಟ್ಟು 2 ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಬಹುದು. ಒಟ್ಟು 10,000 ಪುಸ್ತಕಗಳು ದಾಸೋಹದಲ್ಲಿ ಲಭ್ಯವಿರುತ್ತವೆ ಎಂದು ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯಾತಿ ಗಣ್ಯಗಳು ಉಪಸ್ಥಿತರಿರುತ್ತಾರೆ. ವರದಿ ಹನುಮಂತರಾಯಪಡಿ, ತೋವಿನಕೆರೆ. ಭಕ್ತರಿಗೆ ಜ್ಞಾನವನ್ನು ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು 18 ವರ್ಷದ ಅವಧಿಯೊಳಗೆ ಎಷ್ಟು ಸಾಧ್ಯವಾದಂಥಷ್ಟು ಧಾರ್ಮಿಕ ಸಮಾರಂಭದಲ್ಲಿ ಎಷ್ಟೇ ಒತ್ತಡ ಇದ್ದರೂ ಸಹಿತ ನಾವು ಯಾವುದೇ ರೀತಿ ವಿಶ್ರಾಂತಿ ತಗೊಳ್ಳೋದು, ಯಾವುದೇ ಧರ್ಮ ಸಮಾರಂಭವನ್ನು ಕರೆದಾಗ ಭಕ್ತರು ಎಷ್ಟೇ ಸಮಯ ಕರೆದರೂ ಹೋಗಿ ಗ್ರಾಮದಾಗಿರ್ಬೋದು, ನಗರ ಆಗಿರ್ಬೋದು, ದೇವಸ್ಥಾನ ಕಾರ್ಯಕ್ರಮ ಆಗಿರ್ಬೋದು, ಶಾಲಾ ಕಾರ್ಯಕ್ರಮ ಆಗಿರ್ಬೋದು, ಯಾವುದೇ ಸಮಾರಂಭದಲ್ಲಿ ಕರೆದಾಗ ನಮಗೆ ತಿಳುವಳಿಕೆ ಭಗವಂತ ಕೊಟ್ಟಂಥ ಜ್ಞಾನವನ್ನು ಹಂಚುವಂಥ, ಜ್ಞಾನವನ್ನು ತಿಳಿಸುವಂಥ, ಜನರಿಗೆ ಧಾರ್ಮಿಕ ಮೌಲ್ಯವನ್ನು ತಿಳಿಸುವಂಥ ಕೆಲಸವನ್ನು ನಿರಂತರವಾಗಿ ನಾವು ಮಾಡ್ತಾ ಇದ್ದೇವೆ. ಆದರೆ ಎಷ್ಟೇ ಸಾಲದು ಭಕ್ತರು ಇನ್ನೂ ಒಂದಿಷ್ಟು ಜ್ಞಾನವಂತರಾಗಬೇಕು, ಆಚಾರವಂತರು ಮಾಡಬೇಕು, ವಿಚಾರವಂತರು ಆಗಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಒಂದು ಪುಸ್ತಕ ದಾಸೋಹ ಅನ್ನುವಂಥ ಕಾರ್ಯಕ್ರಮವನ್ನು 4 ವರ್ಷದ ಹಿಂದೆ ಪ್ರಾರಂಭ ಮಾಡಿದೆ. ಯಾರ್ಯಾರ ಮನೆಗಳಲ್ಲಿ ಪುಸ್ತಕಗಳ ಓದಿ ನಂತರ ಇರ್ತಕ್ಕಂಥ ಪುಸ್ತಕಗಳನ್ನು ಸಂಗ್ರಹಿಸಿ ಆ ಮಠದ ಕಾರ್ಯಕ್ರಮದಲ್ಲಿ ಅದನ್ನೆಲ್ಲವನ್ನು ಒಂದು ದಿವಸ ಅದನ್ನೆಲ್ಲ ಜೋಡಿಸಿ ಆಸಕ್ತ ಭಕ್ತರು, ಪುಸ್ತಕವನ್ನು ಓದುವಂಥ ಓದುವರು, ವಿದ್ಯಾರ್ಥಿಗಳು, ಶಾಲಾ ವಿದ್ಯಾರ್ಥಿಗಳು ತಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಪುಸ್ತಕವನ್ನು, ಓದಿರುವಂಥ ಪುಸ್ತಕವನ್ನು ತಂದು ಅಲ್ಲಿ ಕೊಟ್ಟರೆ ಅವರಿಗೆ ಬೇಕಾಗಿರುವಂಥ 2 ಪುಸ್ತಕಗಳು ಯಾವುದು ಬೇಕಾದರೂ ತೆಗೆದುಕೊಂಡು ಹೋಗುವಂಥ ಪುಸ್ತಕದ ಒಂದು ದಾಸೋಹದ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ. ಈಗಾಗಲೇ 16,000 ಪುಸ್ತಕಗಳು ಈ ವರ್ಷ ಸಂಗ್ರಹವಾಗಿವೆ. ಇನ್ನೂ ಕೆಲವರು ಸಂಗ್ರಹ ಮಾಡಿ ಕನಿಷ್ಠ ಒಂದು 10,000 ಸಂಗ್ರಹ ಮಾಡಿಕೊಂಡು ಆ ಪುಸ್ತಕ ದಾಸೋಹ ಅನ್ನುವಂಥ ಕಾರ್ಯಕ್ರಮದಲ್ಲಿ ಒಳ್ಳೆಯ ಪುಸ್ತಕಗಳು, ಜೀವನ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳು ಮತ್ತು ಶಿಕ್ಷಕ ಬೇಕಾಗ್ತಕ್ಕಂಥ ಪುಸ್ತಕಗಳನ್ನು ಸಂಗ್ರಹಿಸಿ ಅವರನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಆ ಪುಸ್ತಕ ದಾಸೋಹದ ಕಾರ್ಯಕ್ರಮ ಸಹಿತ 7ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಶ್ರೀಮಠದಲ್ಲಿ ಆ ಕಾರ್ಯಕ್ರಮ ನಡೀತಾ ಇದೆ. ಆಸಕ್ತ ಓದಿದ್ರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಬೆಳಗಿನ ಪ್ರಾತಃ ಕಾಲದಲ್ಲಿ ರುದ್ರಾಭಿಷೇಕ, 7ನೇ ತಾರೀಕು ಮಹಾರುದ್ರಾಭಿಷೇಕ ಅಂತ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಮಂಜುಳಾಶಂಭೋಲಿಂಗರ ಸ್ನೇಹಿತರು ತುಮಕೂರಿನ ಸ್ವಸ್ಥರ ವೇದ ಸಂಘ ಅನ್ನುವಂಥ ಸಂಘವನ್ನು ಕಟ್ಟಿಕೊಂಡು ಹೋದ ವರ್ಷ ಧರ್ಮಸ್ಥಳದ ಕ್ಷೇತ್ರದಲ್ಲಿ 180 ಜನ ವೇದ ಮಾತೆಯರು ವೇದವನ್ನು ಪಠಣ ಮಾಡ್ತಾ ಏಕಕಾಲದಲ್ಲಿ ಮಹಾರುದ್ರಾಭಿಷೇಕವನ್ನು ಶ್ರೇಣಿ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಮಾಡ್ತಾಯಿದ್ದೀವಿ. ಈ ವರ್ಷ ಸಿದ್ದರಬೆಟ್ಟ ಕ್ಷೇತ್ರದಲ್ಲಿ ನಾವು ಮಾಡ್ತೇವೆ ಅಂತ ಆಕಾಶವಾಣಿ ಅಂತ ಅವರ ಕೋರಿಕೆ ಮೇರೆಗೆ 7ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಪ್ರಾರಂಭವಾಗುವಂಥ ಮಹಾರುದ್ರಾಭಿಷೇಕ 180 ಜನ ವೇದ ಮಾತೆಯ ಸ್ವಸ್ಥರ ವೇದ ಸಂಘದಿಂದ ಪಠಣವನ್ನು ಮಾಡಿ ಅಭಿಷೇಕವನ್ನು ಮಾಡ್ತಕ್ಕಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಸಹಿತ ಈ ವರ್ಷ ಅದು ಪ್ರಾರಂಭವಾಗಿದೆ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ತಿಳಿಸಿ ನಮಸ್ತಸ್ಮೈ ಪ್ರಥಮದಲ್ಲಿ ಆರಾಧನೆ ನಮ್ಮ ಸಿದ್ದರಬೆಟ್ಟ ಕ್ಷೇತ್ರದ ಸಮಾನ ಕಾರ್ಯಕ್ರಮದ ಅಂಗವಾಗಿ ಕರೆದಿರುವಂಥ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಾರೆ.
ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಪುರುಷೋತ್ತಮರಾಗಿ ಎಲ್ಲ ಮಾಧ್ಯಮದ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಹೊರಪೇಟೆ ಪಟ್ಟಣದ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರಾಗಿ ಹಿರಿಯರಾಗಿರುವಂಥ ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷರಾಗಿದ್ದಾರೆ. ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಪವನ್ ಅವರು ಲೋಕೇಶ್ ರಾಜ ಗಿರೀಶ್ ವಿನಯ್ ಅವರು ಶಿವಕುಮಾರ್ ಅವರೇ ಉಮಾಶಂಕರ್ ರಾಜ ಜಗದೀಶ್ ಮಾಸ್ಟರ್ ಇವರೆಲ್ಲ ಸದ್ಭಕ್ತರೆ ಮತ್ತು ಎಲ್ಲ ಮೊದಲನೇದಾಗಿ ಎಲ್ಲ ಮಾಧ್ಯಮ ಬಂಧುಗಳಿಗೆ ಶ್ರೀಮಠದ ಪರವಾಗಿ ಎಲ್ಲ ಪತ್ರ ಪರವಾಗಿ ಅಭಿನಂದನೆಯನ್ನು ತಿಳಿಸ್ತಾರೆ. ಕಾರಣ 8 ವರ್ಷದಿಂದಲೂ ಸಹಿತ ನಮ್ಮ ಮಠದ ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲ ಸಮಾರಂಭಗಳನ್ನು ಅತ್ಯಂತ ಯಶಸ್ವಿಯಾಗಿರಲಿಕ್ಕೆ ಹೆಚ್ಚಿನ ಸಹಕಾರವನ್ನು ನೀಡಿರ್ತಕ್ಕಂಥ ನಮ್ಮೆಲ್ಲ ಪತ್ರಿಕಾ ಆ ಯಶಸ್ಸಿಗೆ ತಾವು ಶಕ್ತಿಯಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅಷ್ಟೇ ಅಲ್ಲ, ಶ್ರೀಮಠದ ಒಬ್ಬ ಸದ್ಭಕ್ತರಾಗಿಯೂ ಸಹಿತ ಪತ್ರಕರ್ತರಾಗಿ ಒಂದು ಕಡೆ ಆಡಳಿತ ಸದ್ಭಕ್ತರಾಗಿ ಮಠದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ಮಾತುಗಳಿಗೆ ಶ್ರೀಮಠದ ಪರವಾಗಿ ಪ್ರತಿ ವರ್ಷದಂತೆ ಶ್ರೀಮಠದ ವಾರ್ಷಿಕೋತ್ಸವವನ್ನು ಇದೇ ಜೂನ್ ತಿಂಗಳು 8ನೇ ತಾರೀಕು ಭಾನುವಾರ ಶ್ರೀಮಠದ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ನಮಗೆಲ್ಲ ಗೊತ್ತಿರುವ ಹಾಗೆ ವಾರ್ಷಿಕೋತ್ಸವ ಒಂದು ಮುಖ ಮಾತ್ರ. ಇದರ ಮೂಲ ಉದ್ದೇಶ ಭಕ್ತರು ವರ್ಷಕ್ಕೆ ಒಂದು ಸಾರಿಯಾಗಿ ಶ್ರೀಮಠಕ್ಕೆ ಬಂದು ಹೋಗಬೇಕು ಅನ್ನುವಂಥದ್ದೇ ಮೂಲ ಆಶಯ. ಭಕ್ತರು ಬಹಳ ಅತ್ಯಂತ ಪ್ರೀತಿಯಿಂದ ದರ್ಶನ ಮಾಡ್ತಾರೆ. ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಶುಭ ಕಾರ್ಯಗಳಿಗೆ ಪ್ರೀತಿಯಿಂದ ಬರಮಾಡಿಕೊಂಡು ತಮ್ಮ ಸತ್ಕಾರವನ್ನು ಗೌರವಪೂರ್ವಕವಾಗಿ ಬರಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ಯಾವತ್ತೂ ಸಹಿತ ತಿಳಿಯಬೇಕು. ಹಾಗಾಗಿ ಎಲ್ಲ ಸದ್ಭಕ್ತರು ಆ ಪ್ರೀತಿ ಬಾಂಧವ್ಯದಿಂದ ಬರಮಾಡಿಕೊಳ್ಳುವಂಥ ಭಕ್ತರನ್ನು ವರ್ಷಕ್ಕೆ ಒಂದು ಸಾರಿಯಾದರೂ ಶ್ರೀಮಠಕ್ಕೆ ನಾವು ಬರಮಾಡಿಕೊಳ್ಬೇಕು, ಮಠದ ಕಾರ್ಯಕ್ರಮಗಳಲ್ಲಿ ಎಲ್ಲ ಆಮಂತ್ರಿಸಬೇಕು ಅನ್ನೋ ಉದ್ದೇಶದಿಂದ ಶ್ರೀಮಠದ ಒಂದು ವಾರ್ಷಿಕೋತ್ಸವದಲ್ಲಿ ಪ್ರತಿ ವರ್ಷವೂ ಭಕ್ತರನ್ನು ಎಲ್ಲ ಸದ್ಭಕ್ತರನ್ನು ಆಮಂತ್ರಿಸ್ತಾ ಬಂದಿದೆ. ಈ ಸಮಾರಂಭ ಅತ್ಯಂತ ಭಾಳಷ್ಟು ಜನ 4,000-5,000ಕ್ಕಿಂತ ಹೆಚ್ಚು ಸೇರುವಂಥ ಸಮಾರಂಭ. ಇಷ್ಟೆಲ್ಲ ಕಾರ್ಯಕ್ರಮ ನಡೆಯುವಾಗ ಭಕ್ತರವನ್ನು ಸಲಹೆ ಮೇರೆಗೆ ಪ್ರಾರಂಭದಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡೋದ್ರಿಂದ ಬರೀ ಧಾರ್ಮಿಕ ಸಮಾರಂಭ ಅಷ್ಟೇ ಇದರಲ್ಲಿ ಏನಾದರೂ ಒಂದು ಸಾಮಾಜಿಕ ಕಾರ್ಯವನ್ನು ತೊಡಗಿಸಿಕೊಂಡೆ 10,000 ಜನಕ್ಕೆ ಅನುಕೂಲ ಆಗುತ್ತೆ. ಜನ ಸೇರಿರ್ತಾರೆ, ದಾಸೋಹ ನಡೆಯುತ್ತೆ. ಇಷ್ಟೆಲ್ಲ ಕಾರ್ಯಕ್ರಮದಲ್ಲಿ ಏನಾದರೂ ಒಂದು ರಚನಾತ್ಮಕವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿ ಸೂಕ್ತವಾಗಿರುತ್ತೆ ಎನ್ನುವಂಥ ವಾರ್ಷಿಕೋತ್ಸವದ ಪೂರ್ವಸ್ಥೆಯಲ್ಲಿ ಭಕ್ತರ ಸಲಹೆ ಮತ್ತು ಸುಧಾಮೂರ್ತಿಗಳ ಕಾರ್ಯಗಳ ಮನವಿಗೆ ಬಡ ಜನತೆಗೆ ಅನುಕೂಲವಾಗುವಂತೆ ಸಲಹೆಯಲ್ಲಿ ಮಠಗಳಲ್ಲಿ ಸಾಮೂಹಿಕ ವ್ಯವಸ್ಥೆಯನ್ನು ಮಾಡಿ ಬಡಜನಕ್ಕೆ ಅನುಕೂಲ ಆಗುತ್ತದೆ ಎನ್ನುವಂಥ ಒಂದು ಮಾತು ಪ್ರಾರಂಭದಲ್ಲಿ ಸಾಮೂಹಿಕ ಭಾವವನ್ನು ಪ್ರಾರಂಭಿಸಲಿಕ್ಕೆ ಪ್ರೇರಣೆ. ಅಲ್ಲಿಂದ ಇಲ್ಲಿವರೆಗೂ ಕನ್ನಡ ವರ್ಷಕ್ಕೂ ನಿರಂತರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾಮೂಹಿಕ ಭಾವ ವ್ಯವಸ್ಥೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಎಲ್ಲ ಭಕ್ತರ ಸಹಕಾರದೊಂದಿಗೆ ಎಲ್ಲರ ಸಲಹೆಯೊಂದಿಗೆ ಕಾರ್ಯಕ್ರಮ ಪ್ರತಿ ವರ್ಷವೂ ಸಹಿತ ಈ ಧಾರ್ಮಿಕ ಸಮಾರಂಭದ ಜೊತೆಯಲ್ಲೇ ಸಾಮೂಹಿಕವಾದ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಪ್ರಾರಂಭದಲ್ಲಿ ನಾವು ಶ್ರೀಮಠದ ವಾರ್ಷಿಕೋತ್ಸವದಲ್ಲಿ ಕ್ಷೇತ್ರ ಸೃಷ್ಟಿಯ ಉದರದಿ
ಜನಿಸಿದ ಬೆನಕ ನಮ್ಮನ್ನು ಕಾಯೋ ವಿನಾಯಕ 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 ಪ್ರಥಮ ಪೂಜೆ ಇದು ನಿಮಗೆ ಸಮರ್ಪಣೆ ಪ್ರಥಮ ಪೂಜೆ ಇದು ನಿಮಗೆ ಸಮರ್ಪಣೆ ನಿಮಗಿಂತ ಮಿಗಿಲಾದ ದೈವವನ ಕಾಣೆ ನಿಮಗಿಂತ ಮಿಗಿಲಾದ ದೈವವನ ಕಾಣೆ ಸೃಷ್ಟಿಯ ಉದರದಿ ಜನಿಸಿದ ಬೆನಕ ನಮ್ಮನ್ನು ಕಾಯೋ ವಿನಾಯಕ ಗರಿಕೆ ಪತ್ರೆ ಇದು ನಿಮಗೆ ಸಮರ್ಪಣೆ ಗರಿಕೆ ಪತ್ರೆ ಇದು ನಿಮಗೆ ಸಮರ್ಪಣೆ ನಿಮಗಿಂತ ಮಿಗಿಲಾದ ದೈವವನ ಕಾಣೆ ಸೃಷ್ಟಿಯ ಉದರದಿ ಜನಿಸಿದ ಬೆನಕ ನಮ್ಮನ್ನು ಕಾಯೋ ವಿನಾಯಕ 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 ಓಂಕಾರನಾಥಮಯ ವಿಶ್ವವ್ಯಾಪಕ